ಶಾಲೆ ಹೀಗೆ ಇಲ್ಲಿ ಆರಂಭ ಆಗಲಿಕ್ಕೆ ಕಾರಣಕರ್ತ ಆಗಿರ್ತಕ್ಕಂಥವರು ಅಂದರೆ ಈ ಶಾಲೆಯನ್ನು ಮಂಜೂರು ಮಾಡಿರುವಂಥವ್ರು ಶ್ರೀಯುತ KH ಶ್ರೀನಿವಾಸನ್. ಏನು KH ಶ್ರೀನಿವಾಸನ್. KH ಶ್ರೀನಿವಾಸ್ ಅವರು ಸಾಗರ ತಾಲೂಕಿನ ಶಾಸಕರಾಗಿದ್ದವರು, ನಂತರ ಮಂತ್ರಿಗಳಾಗಿದ್ದವರು, ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥವರು. ಅವರು ತಮ್ಮ 29ನೇ ವರ್ಷದಲ್ಲಿ, ಎಷ್ಟು 29ನೆಯ ವರ್ಷದಲ್ಲಿ ಅವರು ಸಾಗರದ ಶಾಸಕರಾಗಿದ್ದರು. ಕರ್ನಾಟಕ ರಾಜ್ಯದ ಶಾಸನ ಸಭೆಗೆ ಮೊದಲು ಪ್ರವೇಶ ಮಾಡಿದ ಅತಿ ಕಿರಿಯ ಶಾಸಕ ಎನ್ನುವ ಹೆಗ್ಗಳಿಕೆಯನ್ನು ಆ ಹೊತ್ತಿನಲ್ಲೇ 1972ರ ಸರಿಸುಮಾರು ಆ ಹೊತ್ತಿನಲ್ಲಿ ಅವರು ಗಳಿಸಿದ್ದರು ಮತ್ತು ಆ ಮುಖಾಂತರ ನಮ್ಮನ್ನು ಪ್ರತಿನಿಧಿಸಿದರು. ಇವತ್ತು ಅವರಿಗೆ ನಾವು ಈ ನೆಲದಿಂದ ಶ್ರದ್ಧಾಂಜಲಿಯ ಮೌನದ ಶ್ರದ್ಧಾಂಜಲಿಯ ಮತ್ತು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೋರುವ ಕಾರಣಕ್ಕೋಸ್ಕರವಾಗಿ ಈ ಸಭೆಯ ಆರಂಭವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೂ ಮೊದಲೇ ಶ್ರೀನಿವಾಸ್ ರವರು ಸಾಗರದಲ್ಲಿ LB ಕಾಲೇಜ್ ಅಂತ ಇದೆ, ತಮಗೆ ಗೊತ್ತಿದೆ. ಸಾಗರದಲ್ಲಿ ಇರ್ತಕ್ಕಂಥ ಮೊದಲ ಪದವಿ ಕಾಲೇಜು. ನಾವೆಲ್ಲ ಆ ಕಾಲೇಜಿನ ವಿದ್ಯಾರ್ಥಿಗಳು. ನನ್ನಂತೆ ಸಾವಿರಾರು ಜನ ವಿದ್ಯಾರ್ಥಿಗಳನ್ನು ಆ LB ಕಾಲೇಜ್ ಹೊಂದಿದೆ. ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಮುಖಾಂತರವಾಗಿ ಅಕ್ಷರ ದಾಸೋಹವನ್ನು, ಅದಕ್ಕೂ ಮೊದಲೇ ಇಲ್ಲಿ ನನ್ನ ಜೊತೆಗೆ ಇರ್ತಕ್ಕಂಥ ನನಗೂ ಗುರುಗಳಾಗಿರ್ತಕ್ಕಂಥ BP ಮೋಹನ್ ರವರಿದ್ದಾರೆ. ಅವರು MSc ಮಾಡಿರೋದು ಮೈಸೂರಿನಲ್ಲಿ. ಇದಕ್ಕೂ ಮೊದಲೇ ಡಿಗ್ರಿ ಪಡೆಯಬೇಕಿತ್ತು ಅಂದರೆ ಶಿವಮೊಗ್ಗ ಹೋಗಬೇಕಿತ್ತು ಸಹ್ಯಾದ್ರಿ ಕಾಲೇಜಿಗೆ, ಅಥವಾ ಮೈಸೂರು ಹೋಗಬೇಕಿತ್ತು ಪೋಸ್ಟ್ ಗ್ರಾಜ್ಯುಯೇಷನ್. ಆದರೆ ಶ್ರೀನಿವಾಸ್ ಅವರು ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಮುಖಾಂತರ ಸಾಗರದಲ್ಲಿ ಆರಂಭ ಮಾಡಿರ್ತಕ್ಕಂತಹ LB ಕಾಲೇಜು ನನ್ನಂತಹ ಅಕ್ಷರ ಪರಂಪರೆಯನ್ನ ಹೊಂದಿಲ್ಲದೆ ಇರ್ತಕ್ಕಂತಹ ಸಾವಿರಾರು ಜನರಿಗೆ, ಲಕ್ಷಾಂತರ ವಿದ್ಯಾರ್ಥಿಗಳಿಗೆ, ಅಕ್ಷರ ಪರಂಪರೆ ಹೊಂದಿಲ್ಲದೆ ಇರ್ತಕ್ಕಂಥವರಿಗೆ, ಮೊದಲ ಬಾರಿ ಪದವಿ ಪಡೆದಿರ್ತಕ್ಕಂಥ ಸಾವಿರಾರು ಜನ ವಿದ್ಯಾರ್ಥಿಗಳಿಗೆ ಅರಿವನ್ನು ಕೊಡ್ತು, ಅಕ್ಷರವನ್ನು ಕೊಡ್ತು, ಜೊತೆಯಲ್ಲಿ ಬೌದ್ಧಿಕತೆಯನ್ನು ಕೊಡ್ತು. ಅದು ಅವರ ಹೆಗ್ಗಳಿಕೆ. ಆ ಕಾರಣದಿಂದ ನಮಗೆ ಅಂಥದ್ದೊಂದು ಅಕ್ಷರ ಪರಂಪರೆ ಸಾಗರದ್ದಾದ್ರೆ ಈ ಕಾಲೇಜ್, ಈ ಶಾಲೆ, ನಮ್ಮ ತುಮ್ರಿ ಪ್ರೌಢಶಾಲೆಗೆ ಆರಂಭ ಎಲ್ಲಿ ಅಂತ ಕೇಳಿದ್ರೆ, ಇದಕ್ಕೂ ಮೊದಲೇ ಈ ಭಾಗದ ಜನರು ನಿಮ್ಮ ಹೈಸ್ಕೂಲ್ ಹೋಗಬೇಕು ಅಂತ ಹೇಳಿದ್ರೆ, ನೀವಿಗೆ ತುಮ್ರಿಗೆ ಬರ್ತೀರಿ, ಕಟ್ಟಿನ್ಕಾರ್ ಇದೆ, ಬ್ಯಾಕ್ವರ್ಡಲ್ಲಿ ಇದೆ, 3 ಹೈಸ್ಕೂಲ್ ಇದಾವೆ ನಮ್ಗೆ ಈಗ. ಆದ್ರೆ ಇದಕ್ಕೂ ಮೊದಲೇ, ಈ ಶಾಲೆ ಆರಂಭವಾಗುವುದಕ್ಕಿಂತ ಮೊದಲೇ ಈ ಭಾಗದವರು ಏನಾದರೂ ಪ್ರೌಢಶಾಲೆಗೆ ಹೋಗಬೇಕು ಅಂತ ಹೇಳಿದ್ರೆ ಅದು ಅವರು ತಾಳಗುಪ್ಪ ಹೋಗ್ಬೇಕಿತ್ತು, ಇಲ್ಲ ಸಾಗರ ಹೋಗ್ಬೇಕಿತ್ತು, ಇಲ್ಲ ಶಿವಮೊಗ್ಗ ಹೋಗ್ಬೇಕಿತ್ತು. ಯೋಚನೆ ಮಾಡಿ, ಸಾಗರಕ್ಕೆ 50 ಕಿಲೋಮೀಟರ್, ಶಿವಮೊಗ್ಗಕ್ಕೆ 100 ಕಿಲೋಮೀಟರ್ ದೂರ ಇದೆ. ಆ ಹೊತ್ತಿನಲ್ಲಿ ಮುಳುಗಡೆಯಾಗಿರ್ತಕ್ಕಂಥ ಈ ಊರಿನಿಂದ ಇಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ, ಇಲ್ಲಿನ ಮುಖಂಡರುಗಳು ಶ್ರೀನಿವಾಸ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಮಾಡಿ ನಮಗೊಂದು ಶಾಲೆ ಕೊಡಿ ಅಂತ ಕೇಳ್ತಾರೆ. ಆ ವರ್ಷವೇ ಮಂಜೂರು ಮಾಡ್ತಾರೆ. ಮಂಜೂರು ಮಾಡಿದ ಫಲಿತಾಂಶವಾಗಿ ಮೊದಲ ಬಾರಿಗೆ ಈ ದ್ವೀಪಕ್ಕೆ ಮೊದಲ ಬಾರಿಗೆ ತುಮರಿಯ ಹೈಸ್ಕೂಲ್ ಮಂಜೂರಾಗತ್ತೆ, ಆರಂಭ ಆಗತ್ತೆ. ಇವತ್ತು ನಡ್ಕೊಂಡು ಬಂದಿದೆ. ಇವತ್ತಿಲ್ಲಿ ಪ್ರತಿಭಾ ಕಾರಂಜಿಯನ್ನು ನೆರವೇರ್ತಾರೆ. ಆ ಕಾರಣಕ್ಕೆ ಶ್ರೀನಿವಾಸ್ ರವರು ಈಚೆಗಷ್ಟೇ ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಿ